ಧಾರವಾಡ ತಾಲೂಕಿನ ಸಿಗ್ನಳ್ಳಿ ಗ್ರಾಮದಲ್ಲಿ ಮನಕುಲುಕುವ ದುರಂತ ಸಂಭವಿಸಿದ್ದು, ಬೇಸಿಗೆ ಬಿಸಿಲಿನ ತಾಪದಿಂದ ತಣ್ಣಗಾಗಲು ಕೆರೆಗೆ ತೆರಳಿದ 3 ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಸಿಗ್ನಳ್ಳಿ ಗ್ರಾಮದ ಅನ್ವರ್ ಇಬ್ರಾಹಿಂ ವಡ್ನಾಳ್, ಸುಬಾನಿ ಇಸಾಕ್ ಬಾಗೋಜಿಕೊಪ್ಪ ಹಾಗೂ ಮಹಬೂಬ್ ಸುಬಾನಿ ದಾದಾಪೀರ್ ವಡ್ನಾಳ್ ಮೃತ ದುರದೈವಿಗಳಾಗಿದ್ದಾರೆ. ಮಧ್ಯಾಹ್ನದ ವೇಳೆ ಗ್ರಾಮ ಸಮೀಪದ ಕರೆಮನ ಕೆರೆಗೆ ಈಜಲು ತೆರಳಿದ ಬಾಲಕರು ನೀರಿನ ಆಳ ಅರಿವಿಲ್ಲದೆ ಕೆರೆಗೆ ಇಳಿದಿದ್ದಾರೆ. ಈ ವೇಳೆ ಒಬ್ಬ ಬಾಲಕ ಮುಳುಗತೊಡಗಿದಾಗ ಆತನನ್ನು ರಕ್ಷಿಸಲು ಮುಂದಾದ ಉಳಿದ 2 ಬಾಲಕರು ನೀರಿನ ಸೆಳೆತಕ್ಕೆ ಸಿಲುಕಿ ದುರಂತ ಅಂತ್ಯ ಕಂಡಿದ್ದಾರೆ ಎನ್ನಲಾಗಿದೆ. ಸಂಜೆಯಾದರೂ ಮಕ್ಕಳು ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಪೋಷಕರು ಹುಡುಕಾಟ ಆರಂಭಿಸಿದ್ದಾರೆ. ಬಳಿಕ ಕೆರೆಯ ಬಳಿ ಮಕ್ಕಳ ಬಟ್ಟೆಗಳು ಕಂಡು ಬಂದಿದ್ದು, ಗ್ರಾಮಸ್ಥರು ಮತ್ತು ಸ್ಥಳೀಯರು ನಡೆಸಿದ ಶೋಧ ಕಾರ್ಯದಲ್ಲಿ 3 ಮೃತದೇಹಗಳು ಪತ್ತೆಯಾಗಿವೆ. ಒಂದೇ ಗ್ರಾಮದಲ್ಲಿ 3 ಅಮಾಯಕ ಜೀವಗಳು ಒಂದೇ ದಿನದಲ್ಲಿ ಬಲಿಯಾಗಿರುವುದು ಇಡೀ ಗ್ರಾಮವ ಶೋಕ ಸಾಗರದಲ್ಲಿ ಮುಳುಗಿದೆ. ಮಕ್ಕಳು ಕಳೆದುಕೊಂಡ ಕುಟುಂಬಗಳು ಆಕ್ರಂದನ ಮುಗಿಲು ಮುಟ್ಟಿದೆ. ಗ್ರಾಮದಲ್ಲಿ ಮೌನ ಆವರಿಸಿದೆ. ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.